ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಈ ಒಂದು ಬೋಟ್ ನೆಕ್ ಶೇಪ್ಗೆ ಯಾವ ರೀತಿ ಇನ್ವಿಸಿಬಲ್ ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಎಕ್ಸ್ಪ್ಯಾಂಡ್ ಆಗಬೇಕು ಬಟ್ಟೆ ಕ್ರಾಸ್ ಆಗಿ 1 ಇಂಚ್ ಮಾರ್ಜಿನಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೋತೀನಿ. ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ನನಗೆ 1 ಇಂಚು ಸಾಕಾಗುತ್ತೆ. ಸೊ ವಿಸಿಬಲ್ ಪೈಪಿಂಗ್ ಕೊಡಬೇಕಂದ್ರೆ ನೀವು 1.5 ಇಂಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ನಮಗೆ ಎಷ್ಟು ಉದ್ದ ಬೇಕು ಪೈಪಿಂಗು ಅಷ್ಟು ಉದ್ದ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಇದನ್ನು ಕ್ರಾಸಾಗಿ ಕಟ್ ಮಾಡಿಕೊಂಡು ಪೈಪಿಂಗ್ ಅನ್ನೋದನ್ನು ನೀವು ಫಸ್ಟ್ ನೋಡಿ, ಈ ರೀತಿ ಕ್ರಾಸಾಗಿ ಆಪೋಸಿಟಲ್ಲಿ ನೀವು ಈ ರೀತಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೀಟಾಗಿ ಬಟ್ಟೆನ ಓಪನ್ ಮಾಡಿ ನೀವು ಈ ರೀತಿ ಫಿಂಗರಲ್ಲೇ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಿಮಗಿಲ್ಲಿ ಪೈಪಿಂಗ್ ಅನ್ನೋದು ತಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಇನ್ನೊಂದು ಪೀಸ್ನೂ ಸಹ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ನಾವು ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನು, ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋತೀನಿ. ನೀವು ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ನಾನು ಮಿಡ್ಲಿಗೆ ಫೋಲ್ಡ್ ಮಾಡ್ಕೋತೀನಿ. ವಿಸಿಬಲ್ ಪೈಪಿಂಗ್ ಕೊಡ್ತೀನಿ ಅಂತಂದರೆ ನೀವು 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಇನ್ನು 3/4 ಇಂಚ್ ನೀವು ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಇನ್ವಿಸಿಬಲ್ ಆಗಿರೋದ್ರಿಂದ ಮಿಡ್ಲಿಗೆ ಫೋಲ್ಡಿಂಗ್ ಮಾಡ್ಕೋತೀನಿ. ನೀವು ನಾರ್ಮಲ್ ಫುಟ್ಟಲ್ಲೇ ಪೈಪಿಂಗ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿಯೇ. ನೋಡಿ, ಈ ರೀತಿಯಾಗಿ ನೀಟಾಗಿ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನನ್ನ ಚಾನಲಲ್ಲಿ ಬಿಗಿನರ್ಸ್ ಈ ಕಲಿತಾ ಇರೋರಿಗೂ ಬೇಕಾದ್ರೆ ವೀಡಿಯೋಸ್ ಇದ್ದಾವೆ. ಸೊ ಈಗಾಗಲೇ ಕಲ್ತಿದ್ದೀನಿ, ನಾನು ಡಿಸೈನಾಗಿ ಸ್ಟಿಚ್ ಮಾಡಬೇಕು, ಬ್ಯಾಕ್ ಡಿಸೈನ್ಸ್ ಎಲ್ಲ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋರಿಗೂ ಸಹ ನಮ್ಮ ಚಾನಲಲ್ಲಿ ವೀಡಿಯೋಸು ಇದ್ದಾವೆ. ಇಬ್ಬರು ನೋಡುವಂತಹ ವೀಡಿಯೋಸು ನಮ್ಮ ಚಾನಲಲ್ಲಿದ್ದಾವೆ. ಬಿಗಿನರ್ಸ್ ಆಗಿರ್ಬೋದು, ಇಲ್ಲ ಈಗಾಗಲೇ ಕಲ್ತಿರೋರಾಗಿರ್ಬೋದು. ಈ ರೀತಿ ಪೈಪಿಂಗ್ನ ನೀಟಾಗಿ ಅಟ್ಯಾಚ್ ಅನ್ನೋದು ಮಾಡಿಕೊಂಡು ನೀವು ಥ್ರೆಡ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಈಗ ನಿಮಗೆ ಬಟ್ಟೆ 1/4 ಇಂಚ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಇದೆ ಅನ್ನಂಗಿದ್ರೆ ನೀವು ನೀಟಾಗಿ ಕಟ್ ಮಾಡ್ಕೊಬಿಡಿ. ನಾನೀಗಿಲ್ಲಿ 1/4 ಇಂಚ್ ಮಾರ್ಜಿನ್ ಇದ್ದರೆ ಸಾಕಾಗತ್ತೆ. ಸೊ ಹಾಗಾಗಿ ನಾನು ಉಳ್ದಿದ್ದ ಬಟ್ಟೆನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಪೈಪಿಂಗ್ ಥ್ರೆಡ್ನ ಸ್ಟಿಚ್ ಮಾಡೋಕ್ಕೆ ಮೊದಲು ಕ್ಲಾತ್ ಸ್ವಲ್ಪ ಜಾಸ್ತಿನೇ ಎಲ್ಲಿ ತೊಂದರೆ ಇಲ್ಲ. ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು. ನೀವು ಫಸ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಥ್ರೆಡ್ ಜರುಗಿದ್ರು ನಿಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ಬರೋದಿಲ್ಲ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೂ ಪರವಾಗಿಲ್ಲ, ಚಿಂತೆ ಇಲ್ಲ. ನೀವು ಬೇಕಾದ್ರೆ ನೆಕ್ಸ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನೋಡಿ, ನಾನು ಬ್ಯಾಕ್ ನೆಕ್ ಪಾರ್ಟ್ ತೊಗೊಂಡು ನೆಕ್ ಮಾರ್ಕಿಂಗ್ ಏನು ಮಾಡಿದ್ನೋ ಅದನ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ನಾನು 1/2 ಇಂಚ್ ಶೋಲ್ಡ್ರ್ ಡೌನ್ ಮಾಡಿದ್ದೆ. ಸೊ ಅದನ್ನು ಕಟ್ ಮಾಡಿಕೊಂಡು ಈಗ ನೆಕ್ ಪಾರ್ಟ್ ಅನ್ನೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ಇನ್ವಿಸಿಬಲ್ ಪೈಪಿಂಗ್ ಇದೇ ರೀತಿಯಾಗಿ ಕೊಡೋದು ಯಾವುದು ನೆಕ್ ಡಿಸೈನ್ಗಾದರೂ ಸೇಮ್ ಇದೇ ರೀತಿ ಇರುತ್ತೆ ಪೈಪಿಂಗ್ ಅಟ್ಯಾಚು. ನೋಡಿ, ಈಗ ನಾನು ಇದಕ್ಕೆ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/4 ಇಂಚ್ ಮಾರ್ಜಿನಲ್ಲಿ ನೀವು ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಟರ್ನಿಂಗ್ಸ್ ಬಂದಾಗ ನೀವು ಪೈಪಿಂಗ್ ಥ್ರೆಡ್ಗೆ ಏನು ಬಟ್ಟೆ ಕೊಟ್ಟಿದ್ರೋ ಅದನ್ನು ಕಟ್ ಮಾರ್ಕ್ಸ್ ಇಟ್ಟು ನೀವು ಟರ್ನಿಂಗ್ ತೊಗೊಂಡ್ರೆ ನಿಮ್ಮ ಟರ್ನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಕಟ್ ಮಾರ್ಕ್ ಇಟ್ಕೋತಾ ಇದ್ದೀನಲ್ಲ, ಈ ರೀತಿ ಕ್ಲಾತ್ಗೆ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಪೈಪಿಂಗ್ ಥ್ರೆಡ್ ಯಾವುದೇ ಕಾರಣಕ್ಕೂ ಕಟ್ ಆಗದಂಗೆ ನೀವು ಕಟ್ ಮಾರ್ಕ್ಸ್ ಇಟ್ಕೋಬೇಕಾಗತ್ತೆ. ಈ ರೀತಿ ಫುಟ್ನ ಮೇಲೆತ್ತಿ ನೀಡಲನ್ನ ಬಟ್ಟೆ ಒಳಗಡೆ ಇರೋ ಥರ ಇಟ್ಟು ನೀವು ಟರ್ನಿಂಗ್ಸ್ ಅನ್ನೋದು ತಗೋಬೇಕು. ಆಗ ನಿಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಕಾರ್ನರ್ಸಲ್ಲಿ ಕಟ್ ಮಾರ್ಕ್ ಇಟ್ಟು ನೀವು ಬಟ್ಟೆನ ಪೈಪಿಂಗ್ ಬಟ್ಟೆನ ಟರ್ನಿಂಗ್ ತಗೋಬೇಕಾಗತ್ತೆ. ನೋಡಿ, ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ.
ಇಲ್ಲೂ ಸಹ ನೀವು ಕಟ್ ಮಾರ್ಕ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಇಲ್ಲೂ ನಾನು ಕಟ್ ಮಾರ್ಕ್ಸ್ ಅನ್ನೋದನ್ನು ಇಟ್ಕೋತೀನಿ. ನೋಡಿ ಕಾರ್ನರ್ ಶಾರ್ಪ್ನೆಸ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ ನೀವು ಬೇಕಾದ್ರೆ. ಈ ರೀತಿ ಪೈಪಿಂಗ್ ಥ್ರೆಡ್ ಅನ್ನೋದನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಸ್ಟಿಚ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡು ಈ ಪೈಪಿಂಗ್ ಅಟ್ಯಾಚ್ ಮಾಡಿರೋದನ್ನು ಉಲ್ಟಾ ಹಾಕ್ಕೊಂಡು ಗುಂಡ್ಪಿನ್ನಲ್ಲಿ ನಾನು ಬಟ್ಟೆ ಜರಗದೇ ಇರಲಿ ಅಂತ ಗುಂಡ್ಪಿನ್ ಹಾಕ್ಕೊಂಡು ಸೇಫ್ಟಿ ಮಾಡ್ಕೋತೀನಿ. ನೋಡಿ ಈ ರೀತಿಯಾಗಿ ಸೇಫ್ ಮಾಡ್ಕೊಳ್ಳಿ, ಜರಗದೇ ಇರೋ ಥರ. ಈಗ ನಾವು ನೆಕ್ನ ಆ ಪೈಪಿಂಗ್ ಸ್ಟಿಚ್ ಏನು ಹಾಕಿದ್ದೀವೋ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸೊ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ, ಅದಕ್ಕಿಂತ ಹಿಂದಿನ ದಿನ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ಸೊ ಯಾಕಂದರೆ ನಮಗೊಂದು ಅಕೇಶನ್ ಇತ್ತು, ಸೊ ಮದುವೆ ಇತ್ತು, ಸೊ ಅಲ್ಲಿ ಹೋಗಿದ್ದೆ, ಸೊ ಹಾಗಾಗಿ ಹಾಕೋಕ್ಕಾಗಿಲ್ಲ. ಈ ರೀತಿಯಾಗಿ ನೀವು ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೋಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಕಟ್ ಮಾಡ್ಕೋತೀನಿ. ಗುಂಡ್ಪಿನೆಲ್ಲ ತೆಗೆದ್ಬಿಟ್ಟು ನಾನು ನೆಕ್ಕದ ಎಕ್ಸ್ಟ್ರಾ ಫ್ಯಾಬ್ರಿಕ್ ನೀಟಾಗಿ ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಕಟ್ ಮಾಡಿದ್ದಾದಮೇಲೆ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು. ಆ್ಯಸ್ ಯೂಶ್ವಲ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಪೈಪಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನೀವು ಕಟ್ ಮಾರ್ಕ್ಸ್ ಇಟ್ಕೊಂಡೆ ಟರ್ನಿಂಗ್ ಅನ್ನೋದು ತಗೋಬೇಕಾಗತ್ತೆ. ಆಗ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದಿಟ್ಟು ನಾವು ಬಟ್ಟೆನ ಟರ್ನಿಂಗ್ ತಗೋಬೇಕು. ನೋಡಿ ಈ ರೀತಿ ಕೈಯಲ್ಲೇ ಸೆಟ್ ಮಾಡ್ಕೊಂಡು ನೀಟಾಗಿ ಟರ್ನಿಂಗ್ ಅನ್ನೋದು ತಗೋಬೇಕಾಗತ್ತೆ. ಎರಡು ಕಡೆ ಸೇಮ್ ಅದೇ ರೀತಿ ಕಾರ್ನರ್ಸ್ ಅನ್ನೋದು ನೀಟಾಗಿ ಟರ್ನ್ ಮಾಡ್ಕೋಬೋದು. ನೀವು ಯಾವುದಾದ್ರು ಟೂಲ್ ತೊಗೊಳ್ಬೇಕಾದ್ರೆ ಅದನ್ನ ನೀಟಾಗಿ ಓಪನ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಈ ರೀತಿ ಇಟ್ಟು ನೀವು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಐರನ್ ಮಾಡ್ಕೊಂಡು ನಾನು ಪ್ರೆಸ್ ಮಾಡ್ಕೋತೀನಿ ಅಂದರೆ ಸೊ ನಿಮ್ಮ ಚಾಯ್ಸ್ ಅದು. ನಾನಿಲ್ಲ ಐರನ್ ಮಾಡ್ಕೋತೀನಿ. ಸ್ಟಿಚ್ ಅನ್ನೋದು ಹಾಕ್ತಾಯಿಲ್ಲ ಬ್ಯಾಕ್ ಪಾರ್ಟಿಗೆ. ನೋಡಿ ಈ ರೀತಿ ಐರನ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದು ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ನಾನು ಡಾಟ್ ಮಾರ್ಕಿಂಗ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾವೇನು 1 ಇಂಚ್ ಡಾಟಿಗೆ ಮಾರ್ಕ್ ಮಾಡಿದ್ವೋ 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. 1/2 ಇಂಚ್ ಕಂಪಲ್ಸರಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಇಷ್ಟಾದಮೇಲೆ ನಾನು ಬಾಟಮ್ಗೆ ಪಟ್ಟೆ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ವೇಸ್ಟ್ ಬಾಟಮ್ಗೆ
ವೇಸ್ಟಿಗೆ. ಸೊ 1.5 ಇಂಚಿಗೆ ನೀವು ವಿಡ್ತ್ ತೊಗೊಂಡು ಕ್ಲಾತ್ ತೊಗೊಂಡು 1/2 ಇಂಚ್ ಫೋಲ್ಡಿಂಗಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡು ಆ ವೇಸ್ಟಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿಟ್ಟು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ನೀವು ಫೋಲ್ಡಿಂಗಿಗೆ 1/2 ಇಂಚ್ ಮಾರ್ಜಿನಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಕೊಂಡು ಲೈನಿಂಗ್ ಓಪನ್ ಮಾಡಿ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕಿ ನೀವು ಫೋಲ್ಡಿಂಗ್ ತೊಗೋಬೇಕು. ಈ ರೀತಿ ಫೋಲ್ಡಿಂಗ್ ತೊಗೊಂಡು ನಾನೊಂದು ಲೂಸ್ ಸ್ಟಿಚ್ ಹಾಕ್ಕೋತೀನಿ, ಯಾಕಂದರೆ ನಾನು ಇಲ್ಲಿ ಎಮ್ಮಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಲೂಸ್ ಸ್ಟಿಚ್ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡು ಸ್ಟಿಚ್ನ ರಿಮೂವ್ ಮಾಡ್ಕೋತೀನಿ. ಈಗ ನಾವು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫ್ರಂಟ್ ಪಾರ್ಟ್ಗೂ ಸಹ ನಾನು ಅದೇ ರೀತಿ ನೆಕ್ಕಿಗೆ ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಪೈಪಿಂಗ್ನ ಇನ್ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ತೀನಿ. ಕಾಲು ಇಂಚ್ ಮಾರ್ಜಿನಲ್ಲಿ ಈ ರೀತಿ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಪೈಪಿಂಗ್ ಯಾವ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋತೀರೋ ನಿಮ್ಮ ನೆಕ್ ಶೇಪ್ ಅನ್ನೋದು ಸಹ ಅದೇ ರೀತಿ ಫಿನಿಶಿಂಗು ಬರುತ್ತೆ. ನೋಡಿ ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಆಪೋಸಿಟಲ್ಲಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡಿಕೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋಲ್ಲ. ಸೊ ಕೆಲವೊಂದು ಸಲ ಒಂದೇ ಸೈಡ್ ಬಂದುಬಿಡ್ತವೆ ಎರಡೂ. ಸೊ ಅದನ್ನ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಂಡು ಟೈನಿಂಗ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ಈಗಾಗಲೇ ಸ್ಟಿಚಿಂಗ್ ಏನು ಹಾಕಿದ್ರೆ ಪೈಪಿಂಗ್ ಪಕ್ಕ ಅದ್ರ ಮೇಲೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ತೊಗೋಬೇಕು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಇಟ್ಟು ಟರ್ನಿಂಗ್ ಅನ್ನೋದು ತಗೊಳ್ತೀನಿ ನಾನು. ಈಗ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕೋತೀನಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಸುತ್ತು ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಎರಡಕ್ಕೂ ಸಹ ನಾನು ಇದು ನನ್ನ ಶೋಲ್ಡ್ರ್ 1/2 ಇಂಚ್ ಡೌನ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ನಾನು ಸ್ಟಿಚಿಂಗಲ್ಲೇ ಡೌನ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ನಾನು ಶೋಲ್ಡ್ರ್ ಡೌನಿಂಗ್ದು ಕಟ್ ಮಾಡಿರಲಿಲ್ಲ. ಈಗ 1/2 ಇಂಚನ್ನ ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ ನಾನು 1/2 ಇಂಚ್ ಡೌನಿಂಗ್ಗೆ ಇಲ್ಲಿ ಸ್ಟಿಚ್ ಹಾಕ್ಕೊಂಡು 1/2 ಇಂಚ್ ಡೌನಿಂಗ್ ಕಟ್ ಮಾಡ್ಕೋತೀನಿ. ಇದಕ್ಕೂ ಸಹ ನೋಡಿ ಆಲ್ರೆಡಿ ಸ್ಟಿಚ್ ಹಾಕಿದ್ದೀನಿ 1/2 ಇಂಚ್ ಡೌನ್ಗೆ, ಅದನ್ನ ಕಟ್ ಮಾಡ್ಕೊಬಿಡ್ತೀನಿ. ಈಗ ನೋಡಿ ನೆಕ್ ಯಾವ ರೀತಿ ನೀಟಾಗಿ ಶೇಪ್ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಬಂದಿದೆ. ಈಗ ಲೆವೆಲ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಡಾಟ್ಸು ನೀವು ವೆರಿ ಇಂಪಾರ್ಟೆಂಟು. ಡಾಟ್ಸ್ ನೀವು ಯಾವ ರೀತಿ ಮಾರ್ಕ್ ಮಾಡ್ಕೋತೀರಾ ಸ್ಟಿಚ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಟ್ಟಿಂಗ್ ವೀಡಿಯೋಸಲ್ಲಿ. ನೀವು ಒಂದು ಸಲ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಫ್ರಂಟ್ ಪಾರ್ಟು ಕಪ್ ಶೇಪ್ ನೀಟಾಗಿ ಬರಬೇಕಂದ್ರೆ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಇಲ್ಲಿ ಬಂದಿದೆ. ಸೊ ನಾನೀಗ ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋತೀನಿ. ಶೇಪ್ ಬೆಲ್ಟ್ ಈಗಾಗಲೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಸೊ ಶೇಪ್ ಬೆಲ್ಟು ಸ್ಟಿಚ್ ಮಾಡೋದು ನಾನು ತೋರಿಸಿಲ್ಲ, ಯಾಕಂದರೆ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅಂತ. ಸೊ ಈಗಾಗಲೇ ನಾನು ತೋರಿಸಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲಿ. ಅದೇ ರೀತಿ ಸ್ಟಿಚ್ಚು ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದು ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿ, ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಐಡಿಯಾ ಬರುತ್ತೆ. ಈ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ನಾನು ಶೇಪ್ ಬೆಲ್ಟ್ನ ಎರಡನ್ನೂ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡಿಕೊಂಡು ಚೆಸ್ಟ್ ಪಾರ್ಟ್ ಪೋರ್ಷನ್ ನಾನು ಇನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಎರಡು ಪೀಸ್ಗೂ ಸೇಮ್ ಅದೇ ರೀತಿ ನಾನು ಚೆಸ್ಟ್ ಪಾರ್ಟ್ ಅನ್ನೋದು ಫೋಲ್ಡ್ ಮಾಡಿ ಶೇಪ್ ಬೆಲ್ಟ್ ಒಳಗಡೆಗೆ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋತೀನಿ 1/4 ಇಂಚ್ ಮಾರ್ಜಿನಲ್ಲಿ. ಈಗ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಟು ಚೆಸ್ಟ್ ಪಾರ್ಟ್ ಕ್ಲಾತ್ನ ನಾನು ಓಪನ್ ಮಾಡ್ಕೋತೀನಿ ಈ ರೀತಿಯಾಗಿ. ಈಗ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನಿಮಗೆ ಕ್ಲಾತು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಈಗ ನಾನು ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. ಉಕ್ಸ್ ಪಟ್ಟಿಗೆ ನೀವು 2 ಇಂಚಸ್ಸು ವಿಡ್ತ್ ಇರೋ ಥರ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಉದ್ದ ನಿಮಗೆ ಉಕ್ಸ್ ಪಟ್ಟಿ ಎಷ್ಟು ಉದ್ದ ಇದೆಯೋ ಒಂದು ಸಲ ಚೆಕ್ ಮಾಡಿಕೊಂಡು ಅಷ್ಟು ಉದ್ದ ತಗೊಳ್ಳಿ. ವಿಡ್ತ್ ಮಾತ್ರ 2 ಇಂಚಸ್ ಬರೋ ಥರ ತಗೊಳ್ಳಿ. ನನಗಿಲ್ಲಿ ನೆಕ್ ಆಲ್ರೆಡಿ ಪೈಪಿಂಗ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ಸೊ ಈ ನೆಕ್ ಹತ್ರನೂ 1/2 ಇಂಚ್ ಫೋಲ್ಡಿಂಗಿಗೆ ಮತ್ತು ಬಾಟಮಲ್ಲೂ 1/2 ಇಂಚ್ ಫೋಲ್ಡಿಂಗ್ ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಎರಡೂ ಕಡೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಬಟ್ಟೆನ. ಈಗ ಕಾಜಾಪಟ್ಟಿಗೆ ನಾನು 3 ಇಂಚಸ್ ವಿಡ್ತಿರೋ ಥರ ಕ್ಲಾತ್ನ ಕಟ್ ಮಾಡ್ಕೋತೀನಿ. ಉದ್ದ ನಿಮ್ಮದು ಬ್ಲೌಸ್ದು ಕಾಜಾಪಟ್ಟಿ ಎಷ್ಟು ಉದ್ದ ಇದೆಯೋ ಒಂದು ಸಲ ಮೆಜರ್ಮೆಂಟ್ ತೊಗೊಳ್ಳಿ. ನೀವು ಉದ್ದ ತೊಗೊಳ್ಳಿ. ವಿಡ್ತ್ ಮಾತ್ರ ನೀವು 3 ಇಂಚಸ್ಗೆ ತಗೋಬೇಕಾಗತ್ತೆ. 1/2 ಇಂಚ್ ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ನಾನು. ನೋಡಿ ಇಷ್ಟಾದಮೇಲೆ ಒಂದ್ರ ಮೇಲೆ ಒಂದಿಟ್ಟು ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬಂದಿದೆ. ಈಗ ನಾನು ಬ್ಯಾಕ್ ಪಾರ್ಟ್ ತಗೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ, ನೀವು ಶೋಲ್ಡ್ರ್ ಹತ್ರ ಬಟ್ಟೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಅಟ್ಯಾಚ್ ಮಾಡಬೇಕಾದ್ರೆ ಒಂದೇ ಲೆವೆಲ್ಲಾಗಿ ಕ್ಲಾತ್ ಅನ್ನೋದು ಬರಬೇಕಾಗತ್ತೆ. ಒಂದು ಹಿಂದೆ ಒಂದು ಮುಂದೆ ಇದ್ದರೂ ನಿಮಗೆ ಫಿನಿಶಿಂಗ್ ನೀಟಾಗಿರಲ್ಲ. ಸೊ ಹಾಗಾಗಿ ನೀವು ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ತುಂಬ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಡಬಲ್ ಸ್ಟಿಚ್ ಹಾಕ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದೇ ಲೆವೆಲ್ಲಾಗಿ ಬರೋ ಥರ. ಇನ್ನೊಂದು ಕಡೆ ನೀವು ಶೋಲ್ಡ್ರ್ ಅಟ್ಯಾಚು ಡಬಲ್ ಸ್ಟಿಚ್ ಹಾಕ್ಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಈ ರೀತಿ ಕರೆಕ್ಟಾಗಿ ಲೆವೆಲ್ಲಾಗಿರಬೇಕು. ಈಗ ನಾನಿಲ್ಲಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ ಈಗಾಗಲೇ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸೊ ಇದನ್ನ 1/2 ಇಂಚ್ ಮಾರ್ಜಿನಲ್ಲಿ ನಾನು ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ನೀವು ಬಿಗಿನರ್ಸ್ ಆದರೆ ಮಿಡ್ಲಿಂದನೇ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಮತ್ತೆ ಮಿಡ್ಲಿಂದ ಈ ಕಡೆಗೆ ಫಿನಿಶಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಕರೆಕ್ಟಾಗಿ ಬ್ಲೌಸ್ ಸ್ಲೀವ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಮಿಡ್ಲಿಗೆ ಬರುತ್ತೆ. ನೋಡಿ ನಮಗಿಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿಲ್ಲ, ನೀಟಾಗಿ ನಮಗೆ ಕರೆಕ್ಟಾಗಿ ಸರಿ ಹೋಯಿತು. ಎರಡೂ ಕಡೆ ಸ್ಲೀವ್ನ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡು ನೀವು
ಸೈಡನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಸೊ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ ನೀವು. ಸ್ಲೀವ್ ಬಟ್ಟೆ ಆಗಿರ್ಬೋದು ಇಲ್ಲ ಆರ್ಮೋಲ್ ಕ್ಲಾತ್ ಆಗಿರ್ಬೋದು, ನೀವು ಎಳಿಬಾರ್ದು. ಇಷ್ಟೊಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ನಿಮ್ಗೆ ಸ್ಲೀವ್ ಲೆವೆಲಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎರಡೂ ಸ್ಲೀವು ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡಿ. ನನಗಿಲ್ಲಿ ಎರಡು ಸ್ಲೀವು ಕರೆಕ್ಟಾಗಿ ಬಂದಿದೆ. ಈಗ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಅನ್ನೋದು ಮಾಡ್ಕೊತೀನಿ. ಎರಡು ಕಡೆ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೈಡ್ ಜಾಯಿಂಟ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ಸೈಡ್ ಜಾಯಿಂಟು ಅಷ್ಟೇ ನಿಮಗೆ ಎಷ್ಟು ಲೂಸ್ ಬೇಕೋ ಸ್ಲೀವ್ಸು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಫೋಲ್ಡಿಂಗ್ ತೊಗೊಳ್ಳಿ. ನಾನು 4th ಡಾಟು ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡಿರಲಿಲ್ಲ. ಈಗ ಎಷ್ಟು ಬಂದಿದೆ ಬಟ್ಟೆ ಅಂತ ನೋಡಿಕೊಂಡು 4th ಪಾರ್ಟ್ನ ಸ್ಟಿಚ್ ಮಾಡ್ತೀನಿ. 4th ಡಾಟ್ನ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡಿರೋದು ಕಾಣಿಸ್ತಿದೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಸೈಡ್ ಜಾಯಿಂಟ್ ಮಾರ್ಕಿಂಗು ಮಾಡ್ಕೊಂಡ್ಬಿಡ್ತೀನಿ. ಸೊ ಅದ್ರ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ಕೊಡ್ತೀನಿ. ಬಾಟಮಲ್ಲೂ ಅಷ್ಟೇ ನೀವು ಅಟ್ಯಾಚ್ ಮಾಡೋದು ಬಟ್ಟೆ ವೇರಿಯೇಷನ್ ಆಗಿರ್ಬೋದು. ವೇಸ್ಟ್ ಹತ್ರ ಈ ರೀತಿ ಡಾಟ್ ಮಾರ್ಕ್ನ ಸ್ಟಿಚ್ ಮಾಡಿಕೊಂಡು ಸ್ಲೀವ್ ಹತ್ರನೂ ಅಷ್ಟೇ ಬಟ್ಟೆ ನಿಮಗೆ ವೇರಿಯೇಷನ್ ಆಗಬಾರ್ದು, ಕರೆಕ್ಟಾಗಿ ಲೆವೆಲಾಗಿ ಬರಬೇಕು. ನೀವು ಆರ್ಮೋಲ್ ಹತ್ರ ಸಹ ನೀಟಾಗಿ ಫ್ರಂಟ್ ಟು ಬ್ಯಾಕು ಸೇರೋ ಥರ ನೋಡಿ. ಇಲ್ಲಿ ವೇಸ್ಟ್ ಹತ್ರನೂ ಅಷ್ಟೇ ನೀಟಾಗಿ ಕ್ಲಾತು ಲೆವೆಲಾಗಿ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ. ಪ್ಲಸ್ ಮಾರ್ಕಲ್ಲಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಕಡೆ ಅದೇ ರೀತಿ ಚೆಕ್ ಮಾಡ್ಕೊಂಡು ನೀವು ಫಿನಿಶಿಂಗ್ ಅನ್ನೋದು ಕೊಟ್ಕೋಬೇಕಾಗತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇಲ್ಲಿ ನಾನು ಬಟನ್ಸ್ ಹಾಕ್ಕೋತೀನಿ ನೆಕ್ಗೆ. ಥ್ಯಾಂಕ್ ಯು.